ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಬೆಳಗಿನ ಹಕ್ಕಿಗಳ ಚಿಲಿಪಿಲಿ ಚಂದ. ವಾವ್, ಸ್ವೀಟ್. ಸ್ಟ್ರಾಬೆರಿ ನನ್ನ ಮಗನಿಗೆ ಟಿಫಿನಿಗೆ 2 ಸ್ಟ್ರಾಬೆರಿ ಮತ್ತು ಇದು ಫ್ರೂಟ್ಸ್ ಚಂದ, ತುಂಬ ಸ್ವೀಟ್. ಇದೆರಡು ಹಾಕುವಂತ. ತುಂಬ ಬಿಸಿ ಉಂಟು. ಇವತ್ತು ಫ್ರೈಡೇ ಮಾರ್ನಿಂಗ್ ಇತ್ತು. ಬೆಳಿಗ್ಗೆ ಟಿಫಿನಿಗಂತ ಲಡ್ಡು ಮಾಡುವ ಅಂತೇಳಿ ಗೆಣಸು ಬೇಯಿಸಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಉಂಡೆ ಮಾಡ್ಕೊತಿದ್ದೇನೆ. ತುಪ್ಪ ಹಾಕ್ಕೊಂಡು ಅದು ಮಿಸ್ ಆಗಿದೆ. ತುಪ್ಪ ಹಾಕ್ಕೊಳ್ಳಿ, ಒಳ್ಳೆ ಆಗ್ತದೆ, ಟೇಸ್ಟ್ ಆಗ್ತದೆ, ಮಕ್ಕಳು ಇಷ್ಟಪಡ್ತಾರೆ. ಗೆಣಸಿನ ಲಡ್ಡು ರೆಡಿ. ನನ್ನ ಮಗನಿಗೆ ಬುತ್ತಿಗೆ ನೋಡಿ, ತುಂಬ ಟೇಸ್ಟ್ ಆಗಿದೆ. ತುಪ್ಪ ಹಾಕಿದ್ದೇವಲ್ಲ, ಹಾಗೆ ತಿಂತಾ ಇದ್ರೆ ಹಾಗೆ ನಿನ್ನೆದು ವ್ಲಾಗ್ ಇದು. ನಿನ್ನೆ ಬಂದು ನಮ್ಮ ಮನೆಯವ್ರು ಗಾಡಿ ತೊಗೊಂಬರ್ಬೇಕಂತ ಹೋಗಿದ್ರು. ಬಸ್ಸಲ್ಲಿ ಹೋಗಿದ್ರು, ಹೊಸದು ಗಾಡಿ ತಗೊಳ್ಳುವ ಅಂತ. ಅವ್ರು ಬರುವಾಗ ನಂಗೆ ಗೊತ್ತಾಯಿತು ಶಬ್ದಕ್ಕೆ. ಸೀದಾ ಮನೆಗೆ ತಂದು ಸಂಜೆ ಇನ್ನೂ ಪೂಜೆ ಮಾಡಿಸ್ಕೊಳ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟು. ಗಾಡಿ ಬಂತು. ಒಟ್ಟು ಇವಾಗ ಇದ್ದೀವಲ್ಲ, ಇವ್ರು ಬೋದಾಗಲಿ, ಇವ್ರು ಹಂಚಾಗಲಿ ಮಂಡೆ ಬರೋದು.
ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಇನ್ನು ಹೊರಟಿದ್ದೇವೆ. ಪೂಜೆ ಎಲ್ಲ ಆಯಿತು. ಮನೆಗೆ ಬಂದು ಸ್ಟ್ರಾಬೆರಿ ಇತ್ತು ಬೆಳಿಗ್ಗೆದ್ದು. ಅವನಿಗೆ ಟಿಫಿನ್ ಬಾಕ್ಸಿಗೆ ಸ್ಟ್ರಾಬೆರಿ ಎಲ್ಲ ಫ್ರೂಟ್ಸ್ ಎಲ್ಲ ಹಾಕಿದ್ದೆ ಬೇರೆ. ಸೊ ಸ್ಟ್ರಾಬೆರಿ ಜ್ಯೂಸ್ ಮಾಡಿರಲಿಲ್ಲ. ಸೊ ಮನೆಗೆ ಬಂದಮೇಲೆ ಮಾಡುವ ಅಂತೇಳಿ ಸ್ವಲ್ಪ ಹಾಲು ಸಕ್ಕರೆ ಹಾಕಿ ಸಿಂಪಲ್ಲಾಗಿ ಸ್ಟ್ರಾಬೆರಿ ಜ್ಯೂಸ್ ಎಲ್ರಿಗೂ ಆಗ್ತದಲ್ಲ. ಸೊ ಎಲ್ರಿಗೂ ಸೇರಿಸಿ ಜ್ಯೂಸ್ ಮಾಡಿದ್ದೆ. ಹೀಗಿತ್ತು ಇವತ್ತಿನ ಈ ನನ್ನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡಿ. ದೇವರಿಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್. ಸ್ಟ್ರಾಬೆರಿ ಜ್ಯೂಸ್ ಮಿಲ್ಕ್ ಶೇಕ್ ರೆಡಿ. ಸೂಪರ್. ಡೌನ್ ಆಗಲಿಲ್ವನ ತುಂಬ? ತುಂಬ ಸಮಯದಿಂದ ಜೋಕಾಲಿ ತಾನೇ ಹೇಳ್ತಾ ಇದ್ದೆ. ಇವತ್ತು ತಂದಿದ್ರು. ಓಕೆ, ಹಾಗೆ ಮಾಡ್ತಾ ಇದ್ರು. ಅಯ್ಯ ಸೊ ಕ್ಯೂಟ್. ಅಡಿಗೆ ಮಾತ್ರ ಕುಲ್ಲರ ಇಲ್ಲ ಉಂಟು ಅದು ಗಟ್ಟಿ ಉಂಟನ. ತಪಸ್ಸೆ ಸನಸಿ ಕೂತ್ಕೊಳ್ಳಿ. ಬೊಕ್ಕಿನ ಬಂದ ಸ್ಪ್ರಿಂಗ್ ಬಂದ ಇಲ್ಲದ ಕೈ ಬರ ಸ್ಪ್ರಿಂಗ್